ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂಜಾಸ್ ಡೈಲಿ ವ್ಲಾಗ್ಸ್. ಇವತ್ತಿನ ದಿನ ಹಾಲು ತಂದು ಟೀಗಿಟ್ಟು ಮಕ್ಕಳಿಗೆಲ್ಲ ಹಾಲು ಕಾಸಿ ನಾವು ಟೀ ಕುಡಿದು ಬಿಸಿಬೇಳೆ ಬಾತಿಗೆಲ್ಲ ರೆಡಿ ಮಾಡಿಕೊಂಡೆ. ಬಿಸಿಬೇಳೆ ಬಾತು ರೆಡಿ ಆಯಿತು. ಚಿಕ್ಕು ಹಾಯ್ ಮಾಡು, ಇಲ್ಲೋಡು. ಇವನಂತರೂ ವಿಡಿಯೋ ಆನ್ ಮಾಡಿದ್ರೆ ಸಾಕು, ಹಾಯ್ ಗಾಯ್ಸ್. ಇಲ್ಲಿ ನೋಡಿ, ನನ್ನ ತಂಗಿ ಕಾಯಿ ಸುಲಿತಾ ಇದ್ಲು, ಅವಳೇ ಹಾಕಿದ್ದಿದ್ದು ರಂಗೋಲಿ. ಇದು ನಮ್ಮ ಮನೆ ಗಾಯ್ಸ್, ಅವ್ರ ಮನೆ. ಅಮ್ಮ ಎಲ್ಲ ಅಡುಗೆ ಮಾಡ್ತಾಯಿದ್ರು, ಪಾಪ ರೆಡಿ ಆಗಿಬಿಟ್ಟಿತ್ತು. ಆಗಲೇ ನಾನು ಹೋಗೋದ್ರೊಳಗಡೆನೆ ಎಲ್ಲ ಮಾಡಿಟ್ಬಿಟ್ಟಿದ್ರು. ನಾನು ಹೋಗಿ ಸ್ವಲ್ಪ ಹೆಲ್ಪ್ ಮಾಡೋಣ ಅಂದ್ಕೊಂಡೆ, ಆಗಲಿಲ್ಲ. ಯಾಕೆ ಅಂದರೆ ನಾಗರ ಪಂಚಮಿ. ಒಂದು ಕಡೆ ನನ್ನ ತಂಗಿ ಎಲ್ಲ ಪೂಜೆ ಮಾಡಿ ಮುಗಿಸಿದ್ಲು ಗೈಸ್, ಎಡೆ ಇಟ್ಟು. ಹಾಗೆ ಅಮ್ಮ ಒಂದು ಕಡೆ ಹಾಲು ಹಾಕಕ್ಕೆ ರೆಡಿ ಮಾಡಿದರು. ಇವಳು ನನ್ನ ತಂಗಿ. ನಾಗರ ಪಂಚಮಿ ಹಾಲು ಹಾಕೊಂಡು ಬರ್ರಿ ಎಲ್ಲರಿಗೂ. ಹಾಗೆ ನಮ್ಮ ಮನೆ ಹತ್ರ ಇರೋ ಎಲ್ಲಮ್ಮನ ದೇವಸ್ಥಾನದ ಹತ್ರ ಹೋಗಿದ್ವಿ. ಪ್ರತಿ ವರ್ಷವೂ ಅಲ್ಲೇ ಹಾಕೋದು ನಾವು ಹಾಲು, ಅಮ್ಮ ಅವರು. ಇದೇ ದೇವಸ್ಥಾನ. ಇಲ್ಲಿ ಹಾಲು ಹಾಕಿದ್ವಿ. ಅಲ್ಲಿ ಆಲ್ರೆಡಿ ನಮ್ಮ ಚಿಕ್ಕಪ್ಪ ಅವರು, ಅತ್ತೆಯವರು ಎಲ್ಲರೂ ಹಾಲು ಹಾಕಿ ಕೂತಿದ್ರು. ನಾವು ಲಾಸ್ಟಲ್ಲಿ ಹೋಗಿ ಅಮ್ಮ, ನಾನು, ಅಪ್ಪ, ನನ್ನ ತಂಗಿ ಎಲ್ಲ ಹೋಗ್ಬಿಟ್ಟು ಹಾಲು ಹಾಕಿದ್ವಿ. ಪೂಜೆ ಮಾಡ್ತಾ ಇದ್ದಾರೆ ಅಮ್ಮ. ಇವನಿಗೆ ನಿದ್ದೆ ಬಂದುಬಿಟ್ಟಿತ್ತು ಗೈಸ್. ಆ್ಯಕ್ಚುಲಿ ಪೂಜೆ ಮಾಡಬೇಕಾದ್ರೆ ಅಪ್ಪ ಪೋಲೋ ಕೊಡಿಸ್ಕೊಂಬಂದ್ಬಿಟ್ಟಿದ್ರು. ಅವರು ನಾಗಪ್ಪಂಗೆ ಸೀರೆ ಹಾಕಿಬಿಟ್ಟೆ, ಹೊಸ ಸೀರೆ ತಂದುಬಿಟ್ಟು ಹಾಕಿನೇ ಅವರು ಹಾಲು ಹಾಕೋದು. ಹಾಗೆ ಪೂಜೆ ಮಾಡಿದ್ರು ಗೈಸ್. ಪೂಜೆ ಎಲ್ಲ ಆಯಿತು. ಅಪ್ಪನೂ ಹಾಗೆ ಹಾಲು ಹಾಕಿದ್ರು. ನಾವು ಎಲ್ಲ ಹಾಲು ಹಾಕಿ ಫೋಟೋ ತಗೊಂಡ್ವಿ. ಮನೆಗೆ ಹೋದ್ವಿ ಗೈಸ್. ಮನೆಗೆ ಹೋಗಿ ಊಟಕ್ಕೆಲ್ಲ ರೆಡಿ ಆಗಿತ್ತು ಆಲ್ರೆಡಿ. ನೋಡಿ, ಬದನೆಕಾಯಿ ಸಾರು, ಪಾಯಸ ಎಲ್ಲ ಮಾಡಿದ್ರು ಅಮ್ಮ. ಊಟನೂ ಆಯಿತು. ನನ್ನ ಮಗಳು ಬಂದಳು. ಹಾಗೆ ಫೋಟೋಸ್ ತಗೊಂಡ್ವಿ. ನನ್ನ ಎರಡನೇ ತಂಗಿ ಬಂದಿದ್ಲು, ಅವಳ ಹತ್ರನೂ ಫೋಟೋಸ್ ತೆಗೆಸ್ಕೊಂಡು ಮನೆಗೆ ಬಂದ್ವಿ. ಮೀಶೋಯಿಂದ ಒಂದು ಪಾರ್ಸಲ್ ಬಂದಿತ್ತು. ಏನು ಅಂದರೆ, ನಾನು ಒಂದು ಸೆಲ್ಫಿ ಸ್ಟಿಕ್ನ ಬುಕ್ ಮಾಡ್ಕೊಂಡಿದ್ದೆ. ಅದು ಬಂತು ಗೈಸ್. 188 ರುಪೀಸಿಗೆ ಸಿಕ್ತು ನನಗೆ. ತುಂಬಾ ಚೆನ್ನಾಗಿತ್ತು ಗೈಸ್. ಅದೆಲ್ಲ ನೋಡಿದೆ, ಪ್ಯಾಕ್ ಎಲ್ಲ ಓಪನ್ ಮಾಡಿ. ನೋಡಿ ನೀವು ಒಂದ್ಸರಿ. ಈ ಥರ ಇತ್ತೆ ಗೈಸ್. ಬೆಳಗ್ಗೆ ಪೂಜೆ ಮಾಡಿಲ್ಲ ಅಂತ ಮತ್ತೆ ಮನೆಗೆ ಬಂದು ಪೂಜೆ ಮಾಡಿದೆ. ಮತ್ತು ನನ್ನ ಮಗಳಿಗೆ ವೆಡ್ನೆಸ್ಡೇ ಡೇ ಇತ್ತು, ನನ್ನ ಮಗಳು ಸ್ಕೂಲಲ್ಲೇ ಅಂತ. ಪಾಪ ಎಲ್ಲ ಅವರು ಬಂದು ಎಲ್ಲ ಕ್ರಾಫ್ಟ್ ಮಾಡಿಕೊಟ್ರು, ಹೆಲ್ಪ್ ಮಾಡಿದ್ರು ನನ್ನ ಸಿಸ್ಟರ್ಸು. ಹಾಗೆ ನೋಡಿ, ನಾನು ಸ್ವಲ್ಪ ಮಾಡಿದೆ. ಅವರೆಲ್ಲರೂ ನಿಂದೆ ಎಲ್ಲೋ ಡೇ ಆಗಿಬಿಟ್ಟಿದೆ ಅಂತ ಎಲ್ಲ ಹೇಳಿದ್ರು. ಹಾಗೆ ಸ್ವಲ್ಪ ಟೂಲಿಪ್ಸ್ ಎಲ್ಲ ಮಾಡಿಕೊಟ್ಟೆ. ಈ ಥರ ಎಲ್ಲ ಎಲ್ಲೋ ಶೀಟ್ಸಲ್ಲಿ ಕಲರ್ ಶೀಟ್ಸ್ ತೊಗೊಂಬಂದು, ಅದು ಗ್ರೀನ್ ಕಲರೆಲ್ಲ ತೊಗೊಂಡು ಬಂದ ಶೀಟ್ಸ್ ಎಲ್ಲ ತೊಗೊಂಬಂದು ಟೂಲಿಪ್ಸು, ಹಾಗೆ ಸನ್ಫ್ಲವರು ಮತ್ತು ಎಮೋಜಿಸ್ ಎಲ್ಲ ಮಾಡಿದೆ ಗೈಸ್. ಆದರೆ ಲಾಸ್ಟಲ್ಲಿ ಏನು ಅಂತ ಅಂದರೆ, ನಾನು ಆ್ಯಕ್ಚುಲಿ ಸನ್ಫ್ಲವರ್ಸು ಮತ್ತು ಎಮೋಜಿಸು ಸಮೇತ ನೀಟಾಗಿ ತೋರಿಸಿಲ್ಲ. ಅಲ್ಲೊಂದು ತೋರಿಸಿದ್ದೀನಿ. ಲಾಸ್ಟಲ್ಲಿ ಎಲ್ಲ ತೋರಿಸ್ಬೇಕಾಗಿತ್ತು, ತೋರಿಸ್ಲಿಕ್ಕೆ ಆಗಲಿಲ್ಲ. ಆಗಲೇ ಟೈಮ್ ಆಗೋಗ್ಬಿಟ್ಟಿತ್ತು. ಈ ಥರ ಗ್ರೀನ್ ಶೀಟ್ ಒಂದು ತೊಗೊಂಡಿದ್ದೆ. ಸನ್ಫ್ಲವರು ತುಂಬಾ ಚೆನ್ನಾಗಿ ಬಂದಿತ್ತು ಗೈಸ್. ಅದು ತೋರಿಸೋದೇ ನೆನಪಾಗಲಿಲ್ಲ ನನಗೆ ಆ್ಯಕ್ಚುಲಿ. ಆಮೇಲೆ ಈಗ ನಾನು ವಿಡಿಯೋ ಇದು ಎಲ್ಲ ನೆನೆಸ್ಕೊಂಡಾಗ ಅವಾಗ ಗೊತ್ತಾಯಿತು ನನಗೆ, ಅಯ್ಯೋ ಸನ್ಫ್ಲವರ್ಸ್ ಎಲ್ಲ ಏನೂ ತೋರಿಸ್ಲೇ ಇಲ್ವಲ್ಲ ಅಂತ. ಹಾಗೆ ಈ ಥರ ಎಲ್ಲ ಟೂಲಿಪ್ಸ್ ಒಂದು 6 ಮಾಡಿದೆ.
ಎಮೋಜಿಸ್ ಅಂತೂ ಚೆನ್ನಾಗಿ ಬಂದಿತ್ತು ಎಲ್ಲ. ಹಾಗೆ ಸನ್ಫ್ಲವರು ತುಂಬಾ ಚೆನ್ನಾಗಿ ಬಂದಿತ್ತು ನೋಡಿ. ಲಾಸ್ಟಲ್ಲಿ ಟೂಲಿಪ್ಸ್ ತೋರಿಸ್ತೀನಿ ಯಾವ ಥರ ಬಂದಿತ್ತು ಅಂತ. ಇದು ಲೀವ್ಸ್, ಅದಕ್ಕೆ ನೋಡಿ ಈ ಥರ ಇತ್ತು ಲಾಸ್ಟಲ್ಲಿ. ಹೇಗಿದೆ ಇವತ್ತಿನ ಬ್ಲಾಗ್? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಗಾಯ್ಸ್. ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್.